ಮಲೆನಾಡಿನ ಹಸಿರು ಬೆಟ್ಟಗಳ ಮಧ್ಯೆ ಕಿತ್ತು ಹೊರಳಿದಂತಹ ಒಂದಷ್ಟು ಮನೆಗಳ ಗ್ರಾಮ ಕುಂಜಾವಳ್ಳಿ. ಅಲ್ಲಿಯೇ ಹಳ್ಳಿಯ ಹಸಿರನ್ನು ಹಸಿವಿನಿಂದ ಕುಡಿಯುವಂತಿದ್ದ ಹುಡುಗಿ ಗೌರಿ. ಕಬ್ಬಿನ ತೋಟದಂತೆ ಉರಿಮುತ್ತಿನ ನಗು, ಮುಳ್ಳುಮಲ್ಲಿಗೆ ಹಾಗೆ ಕುಸಿದು ಬರುವ ಕೂದಲು, ಮದ್ದಳೆಯಂಥ ನಡಿಗೆ. ಎಲ್ಲ ಹಳ್ಳಿಯವರ ಕಣ್ಣಿನ ಕಿರೀಟೆಯೇ ಅವಳು. ಗೌರಿ ಬೆಳಿಗ್ಗೆ ಎದ್ದೊಡನೆ ಬಾಳೆದಿಂಡದ ಕೆಳಗೆ ಕುಳಿತು ಹಸಿರು ಸೀರೆ ಕಟ್ಟಿಕೊಂಡು ನದಿಗೆ ಹೊರೆಕಳಿಸಲು ಹೋಗುತ್ತಿದ್ದಳು. ಹಾದಿಯಲ್ಲಿ ಎಲ್ಲರೂ ಅವಳ ನಗೆಗಾಗಿ ಕಾಯುತ್ತಿದ್ದಂತೆ. ಹಕ್ಕಿಗಳು ಕಿಲಿಕಿಲಿ ನಗುತ್ತಿದ್ದವು, ಗಾಳಿ ಬಂದು ಅವಳ ಕೂದಲನ್ನು ನೊರೆಸುತ್ತಿತ್ತು. ಒಮ್ಮೆ ಹಳ್ಳಿಗೆ ಹೊರಗಿನ ಶಾಸ್ತ್ರಿಯೊಬ್ಬರು ಬಂದರು. ಅವರಿಗಿಂತ ಶಿಸ್ತು ಇದ್ದುದಿಲ್ಲ, ಗೌರವವು. ಆದರೆ ಗೌರಿಯ ಸೌಂದರ್ಯವನ್ನೂ ಮೃದು ಸ್ವಭಾವವನ್ನೂ ನೋಡಿ ಮನಸೆಳೆದುಕೊಂಡರು. ಬಡ ಕುಟುಂಬದ ಗೌರಿಗೂ ವಿದ್ಯಾಭ್ಯಾಸದ ಆಸೆ. ಶಾಸ್ತ್ರಿಯವರು ಅವಳಿಗೆ ಪುಸ್ತಕಗಳನ್ನು ಕೊಡಲು ಪ್ರಾರಂಭಿಸಿದರು. ಕಾಲಕಾಲಕ್ಕೆ ಗೌರಿ ಪಾಠ ಹೇಳಿಕೊಳ್ಳುತ್ತಿದ್ದಳು. ಇಡೀ ಹಳ್ಳಿ ಬದಲಾದಂತಾಯಿತು. ಗೌರಿ ಬರೆಯಲು ಕಲಿತಳು, ಹಾಡಲು ಕಲಿತಳು. ಒಮ್ಮೆ ತಾವು ಕಲಿತ ಪಾಠಗಳಿಂದಲೇ ಇಡೀ ಹಳ್ಳಿಗೆ ಬೆಳಕು ತರಬೇಕೆಂಬ ಸಂಕಲ್ಪವಾಯಿತು. ಗೌರಿ ಇಂದಿಗೂ ಒಂದು ಪರಂಪರೆ, ನಾನಾ ತಿರುವುಗಳನ್ನೊಳಗೊಂಡ ಹಳ್ಳಿಯ ಹೃದಯದ ಜನಪದ ಕತೆ.